ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀವು ಬೊಂಬಾಟಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಗಾಂಧಿ ಬಜಾರಲ್ಲಿ ಇದ್ದೀನಿ. ಗಾಂಧಿ ಬಜಾರ್ ಮೇನ್ ರೋಡು ಉಡುಪಿ ಶ್ರೀಕೃಷ್ಣ ಭವನ್ ಹೋಟೆಲ್ ಹತ್ರ ಇದ್ದೀನಿ. ಅಂದರೆ ವೆಂಕಟೇಶ್ವರ ಸ್ವೀಟ್ಸ್ ಮೇಲೆ ಬರುತ್ತೆ. ಇದು ಬಹಳ ಓಲ್ಡ್ ಹೋಟೆಲ್ಲು. ಇಲ್ಲಿ ಸಾಂಪ್ರದಾಯಿಕವಾದ ಬಾಳೆ ಎಲೆ ಊಟ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ನಾರ್ತ್ ಇಂಡಿಯನು ಮತ್ತು ಪ್ಲೇಟ್ ಮೀಲ್ ಕೂಡ ಸಿಗುತ್ತೆ. ಬಟ್ ಏನಪ್ಪ ಇದು ಸ್ಪೆಷಲ್ ಅಂತಂದರೆ ಸಾಂಪ್ರದಾಯಿಕವಾದ ಬಾಳೆ ಎಲೆ ಊಟ ಇರುತ್ತೆ. ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಬಹಳ ಹಬ್ಬದ ಊಟ ಇರುತ್ತೆ. ನಾವು ಫಸ್ಟ್ ಟೈಮ್ ಎಲ್ಲ ರಿವ್ಯೂಸ್ ಕೇಳ್ಕೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್? ಹೌದು, ಫಸ್ಟ್ ಟೈಮ್ ಬಂದಿದ್ದು. ಹುಡ್ಕೊಂಡ್ ಬಂದಿದ್ದ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮದುವೆ ಮನೆ ಊಟ ಮಿಸ್ ಮಾಡ್ಕೊಂಡಾಗ ಬಂದ್ ಮಾಡ್ಬೋದು. ಹಂಗೆ ಮದುವೆ ಮನೆ ಊಟ ಮಿಸ್ ಮಾಡಿದ್ರೆ ಇಲ್ಲಿ ಬಂದು ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಪ್ರಿಫರ್ ಮಾಡ್ಕೊಂಡು ಇಲ್ಲೇ ಬರ್ತೀವಿ. ಬಾಳೆ ಎಲೆ ಊಟ ಮಾಡಿದೀವಿ. ಬಟ್ ನಮ್ ಬೆಳಗ್ಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇಸ್ ವೆರಿ ಸ್ಪೆಷಾಲಿಟಿ. ಬರ್ತೀರಾ? ಬೇಕಾದ ಸರ್. ನಮ್ ಕಡೆಯವರೆಲ್ಲ ಇಲ್ಲಿ ಗಾಂಧಿ ಬಜಾರ್ಗೆ ಮದ್ವೆ ಮನೆಯವ್ರು ಅರ್ಶಿನ ಕುಂಕುಮ ತಗೊಳಕ್ ಬರ್ತೀವಿ. 100-150 ಲೇಡೀಸ್ ಒಟ್ಟಿಗೆ ಬರ್ತೀವಿ. ಒಟ್ಟಿಗೆ ಬರ್ತೀರಾ? ಒಟ್ಟಿಗೆ ಬಂದು ಅರ್ಶಿನ ಕುಂಕುಮ ದೇವ್ರ ಸಾಮಾನ್ ತಗೊಂತೀವಿ. ಎಲ್ಲರೂ ಇಲ್ಲಿಗೆ ಬಂದು ಮದ್ವೆ ಮನೆಯವ್ರು ನಮ್ಗೆ ಇಲ್ಲಿ ಹೋಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್, ಭರ್ಜರಿ ಬ್ರೇಕ್ಫಾಸ್ಟ್ ಎಲ್ಲರೂ ಫೇವ್ರೆಟ್. ಅಟ್ಲೀಸ್ಟ್ ಒಂದ್ 25 ಸತಿ ಬಂದಿದೆ ಆ ತರ ಬ್ರೇಕ್ಫಾಸ್ಟ್. ಒಂಥರ ವೆರಿ ಆಸ್ಪಿಷಿಯಸ್ ಪ್ಲೇಸ್ ಆಲ್ಸೋ. ಹೌದು ಹೌದು, ಎಲ್ಲ ಗೊತ್ತು ಯಾವ್ದು ಚೆನ್ನಾಗಿರುತ್ತೆ ಅಂತ. ಇವತ್ತು ವಿ ಆರ್ ವೆರಿ ಟೈಟ್, ಅದಕ್ಕೆ ವಿ ಡಿಡ್ಂಟ್ ಟೇಕ್ ಫುಲ್ ಮೀಲ್ಸ್. ದಾಲ್ ಕಿಚಡಿ, ಕರ್ಡ್ ರೈಸ್, ದಾಲ್ ಕಿಚಡಿ, ಕರ್ಡ್ ರೈಸ್ ಅಂಡ್ ಮೊಸರು ವಡೆ ಎಲ್ಲ ಖಾಲಿ ಆಗಿದೆ ನೋಡಿ. ಥ್ಯಾಂಕ್ ಯು. ರೆಗ್ಯುಲರ್ ಕಸ್ಟಮರ್ ನೀವು? ಹೌದು ಹೌದು ಹೌದು. ಸರ್ ಹೇಗಿರುತ್ತೆ ಸರ್ ಊಟ ಎಲ್ಲ? ಊಟ ಬಹಳ ಚೆನ್ನಾಗಿರುತ್ತೆ ಸರ್. ಪಕ್ಕಾ ಸೌತ್ ಇಂಡಿಯನ್ ಅಥೆಂಟಿಕ್ ಮನೆ ಊಟದ ತರ ಇರುತ್ತೆ. ನಾವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರ್ತೀವಿ, ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ಊಟ. ಹೌದಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ಸರ್. ಇವತ್ತು ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ? ಹೌದು ಸರ್. ಮತ್ತೆ ಸ್ಪೆಷಲ್ ಮೀಲ್ಸ್ ತಗೊಳ್ತೀರಾ, ಬಂದ್ ಬೇರೆ ಎಲ್ಲ ತಿಂದಿರಾ? ಸ್ಪೆಷಲ್ ಮೀಲ್ಸ್ ತಗೊಳ್ಳೋದು ಯಾವಾಗ ಬಂದಾಗ ಊಟಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಬರ್ತೀವಿ ಇಲ್ಲಿ. ನೋಡಿ, ಜ್ಯೂಸ್ ಕೊಡ್ತಾರೆ, ಗ್ರೇಪ್ ಜ್ಯೂಸ್. ಅದೇ ರೀತಿ ಪಾಯಸ ಇರುತ್ತೆ, ಮೊಸರು ವಡೆ ನೋಡಿ, ಕೋಸಂಬರಿ, ಚಟ್ನಿ, ಪಲ್ಯ, ಇನ್ನೊಂದು ಪಲ್ಯ, 2 ತರ ಪಲ್ಯ ಇರುತ್ತೆ ನೋಡಿ. ಈಗ ಕಡುಬು, ಟೊಮೊಟೊ ಬಾತು, ಒಂದೊಂದು ದಿನ ಒಂದೊಂದು ರೈಸ್ ಇರುತ್ತೆ, ವೆರೈಟಿ ಆಫ್ ರೈಸ್. ಹಪ್ಪಳ ನೋಡಿ, ಬಜ್ಜಿ, ಅದೇ ರೀತಿ ಹೋಳಿಗೆ ಮತ್ತೆ ಪೂರಿ ಇರುತ್ತೆ. ಇವಾಗ ಪೂರಿಗೆ ಸಾಗು. ನೋಡಿ, ಪಲಾವು, ಮೊಸರು ಬಜ್ಜಿ, ಫಸ್ಟಿಗೆ ಗ್ರೇಪ್ ಜ್ಯೂಸ್ ಕೊಡ್ತಾರೆ. ಗ್ರೇಪ್ ಜ್ಯೂಸ್, ಹೋಳಿಗೆ ಏನಿದೆ ಲಿಮಿಟೆಡ್ ಅಷ್ಟೇ, 2 ಮಾತ್ರ ಒಂದೇ ಸಲ ಕೊಡೋದು. ಅದನಂತರ ಪಾಯಸ ಇದೆ, ಮೊಸರು ವಡೆ ಇದೆ, ಉಪ್ಪಿನಕಾಯಿ, ಕೋಸಂಬರಿ, ಚಟ್ನಿ, 2 ರೀತಿ ಪಲ್ಯ ಇದೆ, ಕಡುಬಿದೆ, ಆಮೇಲೆ ಬಜ್ಜಿ ಇದೆ, ಇಲ್ಲಿ ಟೊಮೊಟೊ ಬಾತ್ ಇದೆ, ಪೂರಿ ಇದೆ, ಸಾಗು ಇದೆ, ಪಲಾವು, ಹೋಳಿಗೆ, ಹಪ್ಪಳ ಇಷ್ಟು ಇರುತ್ತೆ. ಇದಾದ್ಮೇಲೆ ಅನ್ನ, ಸಾಂಬಾರು, ರಸಮ್ಮು ಬರುತ್ತೆ, ಮೊಸರನ್ನ ಬರುತ್ತೆ, ಆಮೇಲೆ ಬಾಳೆಹಣ್ಣು, ಬೀಡ. ಇಲ್ಲಿಗೆ ಇಷ್ಟಕ್ಕೆ ಎಂಡ್ ಆಗುತ್ತೆ. ಶ್ರೀ ಉಡುಪಿ ಶ್ರೀಕೃಷ್ಣ ಭವನಲ್ಲಿ ಏನಿದೆಯೋ ಊಟ. ಬನ್ನಿ ಟೇಸ್ಟ್ ಮಾಡ್ಬೋದು. ಫಸ್ಟಿಗೆ ಗ್ರೇಪ್ ಜ್ಯೂಸಿಂದ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದೆ ಗ್ರೇಪ್ ಜ್ಯೂಸು ನೋಡಿ. ಪಾಯಸ ನೋಡ್ಬಿಡೋಣ ಟೇಸ್ಟು. ಕಡಲೆಬೇಳೆ, ಹೆಸರು ಬೇಳೆ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮತ್ತು ಟೇಸ್ಟ್ ಮಾತ್ರ ಅದೇ ರೀತಿಗೆ ಕೋಸಂಬರಿ ಇರುತ್ತೆ, 2 ರೀತಿ ಪಲ್ಯ ಇದೆ, ಚಟ್ನಿ ಇದೆ, ಕಡುಬಿದೆ ನೋಡ್ಬೋದು. ಕಡುಬು, ಚಟ್ನಿ, ಕಡುಬು ಚೆನ್ನಾಗಿದೆ, ಸ್ಮೂತ್ ಆಗಿದೆ ಕಡುಬು. ಇವಾಗ ಹೋಳಿಗೆ ಟೇಸ್ಟ್ ಮಾಡೋಣ ನೋಡಿ. ತುಪ್ಪ, ಹೋಳಿಗೆ ಮಾತ್ರ ಲಿಮಿಟೆಡ್, ಮತ್ತೆ ಜ್ಯೂಸು, ಇದೆರಡು ಮಾತ್ರ ಒಂದೊಂದೇ ಕೊಡೋದು. ಬಾಕಿ ಎಲ್ಲ ಅನ್ಲಿಮಿಟೆಡ್, ನೀವು ಎಷ್ಟು ತಿಂತೀರೋ ತಿನ್ಬೋದು. ಪೂರಿ ಇದೆ, ಪೂರಿ ಟೇಸ್ಟ್ ಮಾಡೋಣ.
ಪೂರಿ ಸಾಗು ಚೆನ್ನಾಗಿದೆ. ಪೂರಿ ಬೇಕಾದ್ರೂ ಹಾಕ್ತಾರೆ, ನೀವು ಎಷ್ಟು ತಿಂತಾರೋ ಅಷ್ಟು ಪೂರಿ ಹಾಕ್ತಾರೆ. ಬೇರೆ ಪಲ್ಯ ಕೂಡ ಇರುತ್ತೆ, ಆ ಪಲ್ಯಲ್ಲೂ ನೀವು ತಿನ್ಬೋದು ಪೂರಿನ ನಿಮ್ಮ ಟೇಸ್ಟ್ ಪ್ರಕಾರ ಹೇಗೆ ಅನ್ಸುತ್ತೋ ಹಾಗೆ. ಪಲಾವ್ ಇರುತ್ತೆ, ಪಲಾವ್ ಟೇಸ್ಟ್ ಮಾಡ್ಬೋದು. ಪಲಾವು, ಮೊಸರು ಬಜ್ಜಿ, ಟೊಮೊಟೊ ಬಾತ್ ಇದೆ. ರೈಸ್ ಬಾತಲ್ಲಿ ಡೈಲಿ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿದಿನ ಬೇರೆ ಬೇರೆ ಮಾಡ್ತಾ ಇರ್ತಾರೆ ಬಾತ್ಗಳಲ್ಲಿ. ಹೋಳಿಗೆ ಮಾತ್ರ ನಿಮಗೆ ಲಿಮಿಟೆಡ್ ಇರುತ್ತೆ. ಊಟ ಮಾತ್ರ ಮನೆ ಊಟದ ಥರ ಇದೆ. ಅದೇ ರೀತಿ ಮೊಸರು ವಡೆ ಇರುತ್ತೆ. ಸ್ಪೆಷಲ್ ಏನಪ್ಪ ಅಂದ್ರೆ ಮೊಸರು ವಡೆ ಚೆನ್ನಾಗಿದೆ. ಮೊಸರು ವಡೆ ಟೇಸ್ಟ್ ಆಗಿದೆ. ಸಮಾಧಾನದ ಊಟ ಮಾಡ್ಬೋದು, ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಸಾಕು ಸರ್, ಸಾಕು. ಇಲ್ಲ ಬೇಡ ಸರ್, ಬೇಡ, ಸಾಕಾಯ್ತು. ನೋಡಿ ಪೂರಿನ ಎಷ್ಟು ಕೇಳಿದ್ರು ಹಾಕ್ತಾರೆ. ನಿಮ್ಗೆ ಏನಪ್ಪಾ ಅಂದ್ರೆ ಲಿಮಿಟೆಡ್ ಜ್ಯೂಸು ಮತ್ತು ಹೋಳಿಗೆ ಇದೆಯಲ್ಲ ಅದೆರಡು ಮಾತ್ರ ಲಿಮಿಟೆಡ್. ಇನ್ ಮಿಕ್ಕಿದ್ ನಿಮ್ಗೆ ಏನ್ ಬೇಕಾದ್ರೂ ತಗೋಬಹುದು, ನೀವು ಹೊಟ್ಟೆ ತುಂಬಾ ತಿನ್ಬೋದು, ಏನ್ ಬೇಕಾದ್ರೂ ಹಾಕ್ತಾರೆ. ವೈಟ್ ರೈಸ್, ಸಾಂಬಾರ್ ಬರುತ್ತೆ, ರಸಂ ಬರುತ್ತೆ, ಮೊಸರನ್ನ ಇರುತ್ತೆ, ರೆಡಿ ಇರುತ್ತೆ. ಮೊಸರನ್ನ ಸಪ್ರೇಟ್ ಇರುತ್ತಲ್ಲ, ಸ್ವಲ್ಪ ಹಾಕಿ. ಸಾಂಬಾರ್ ಬಂದು ಇವತ್ತು ಮೂಲಂಗಿ ಸಾಂಬಾರು. ಮೂಲಂಗಿನ ಡೈಲಿ ಬೇರೆ ಇರುತ್ತಾ? ಬೇರೆ ವೆರೈಟಿ ಇರುತ್ತಲ್ಲ? ಸಾಕು ಸಾಕು, ಚೇಂಜ್ ಆಗ್ತದೆ. ಚೇಂಜ್ ಆಗ್ತದೆ, ರಸಂ ಚೇಂಜ್ ಆಗ್ತಾ ಇರುತ್ತೆ. ಅದೇ ರೈಸ್ ಪಾತ್ರೆ ಚೇಂಜ್ ಆಗುತ್ತೋ ಇದು ಕೂಡ ಚೇಂಜ್ ಆಗುತ್ತೆ. ಇದೆಲ್ಲ ಅನ್ಲಿಮಿಟೆಡ್ ಅಲ್ವಾ? ಮೂಲಂಗಿ ಸಾಂಬಾರ್ ಹಾಕಿ ಸರ್, ಇನ್ನು ಸ್ವಲ್ಪ ಹಾಕಿ. ಸಾಕು. ಏನಪ್ಪಾ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೇಕು. ಎಲೆಯಲ್ಲಿ ಬಿಡಬಾರ್ದು, ಯಾಕಂದ್ರೆ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಇದು ಸ್ಪೆಷಲ್ ಮೀಲ್ಸ್ ಊಟ ಇರುತ್ತೆ, ಅನ್ಲಿಮಿಟೆಡ್ ಊಟ ಇರುತ್ತೆ ನಿಮಗೆ. ನಾವು ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ತಿನ್ನೋ ಅನ್ನ ವೇಸ್ಟ್ ಮಾಡಬಾರ್ದು. ಒಬ್ಬ ರೈತ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಅಂತ ನಾವು ನೋಡಿದೀವಿ. ಅದೆಲ್ಲದಕ್ಕಿಂತ ಮುಖ್ಯ ದುಡ್ಡಿನ ಮಾತು ಬರೋಲ್ಲ ಇಲ್ಲಿ. ದುಡ್ಡಿನ ಮಾತುದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅನ್ನ ಮಾತ್ರ ತಿನ್ನೋ ಅನ್ನನ ನಾವು ವೇಸ್ಟ್ ಮಾಡ್ಬೋದು. ಹಾಗಾಗಿ ನಾನು ಯಾವುದನ್ನು ಬಿಡೋದಿಲ್ಲ. ನನ್ನದು ಇದೊಂದು ಸಿಸ್ಟಮ್. ನಾನು ಅಷ್ಟೇ ನನ್ನ ಚಾನಲ್ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ತೀನಿ, ಯಾವುದೇ ಒಂದು ಹೋಟೆಲ್ಗೆ ಹೋಗ್ಲಿ ಅಥವಾ ಯಾವುದೇ ಸಮಾರಂಭಗಳಿಗೆ ಹೋಗ್ಲಿ, ಯಾವುದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನೋಣ. ತಟ್ಟೆಯಲ್ಲಿ ಬಿಡೋದು ಮಾತ್ರ ಬೇಡ, ವೇಸ್ಟ್ ಮಾಡೋದು ಬೇಡ. ತುಪ್ಪ ಹಾಕಿ ನೋಡಿ, ಸಾಕು ಸರ್, ಬೇಡ ಸಾಕು. ಮೂಲಂಗಿ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿದೆ. ರಸಂಗಲ್ಲ, ರಸಂ ರೈಸ್ ಬರುತ್ತೆ, ನೆಕ್ಸ್ಟ್ ಮೊಸರನ್ನ ಇರುತ್ತೆ. ಸ್ವಲ್ಪ ಹಾಕಿ ಸರ್, ರಸಮ್ಗೆ ಸ್ವಲ್ಪ ಹಾಕಿ. ಮೊಸರನ್ನ ರೆಡಿ ಇದೆಯಲ್ಲ, ರೆಡಿ ಬರುತ್ತೆ. ಸಾಕು. ರಸಮಿಗೆ ಸಾಕು. ಆಲ್ರೆಡಿ ಹೊಟ್ಟೆ ತುಂಬಿಡಿದೆ, ಎಲ್ಲ ಟೇಸ್ಟ್ ಮಾಡ್ಬೇಕಲ್ವಾ, ಎಲ್ಲ ರೀತಿ ನೋಡ್ತಾ ಇದ್ದೀನಿ. ಸ್ಪೆಷಲ್ ಮಿಲ್ಸ್ ರಸಂ ಇದು ಚೆನ್ನಾಗಿರುತ್ತೆ. ಹಾ, ಅದೇ ಬಹಳಷ್ಟು ಜನ ಹೇಳಿದ್ರು ನನಗೆ ರಸಂ ಬಹಳ ಚೆನ್ನಾಗಿರುತ್ತೆ ಅಂತ. ಸಾಕು, ಸ್ವಲ್ಪ ಹಾಕಿ. ತುಪ್ಪ ಸಾಕು ಬಿಡಿ ಸರ್, ತುಪ್ಪ ಇರುತ್ತೆ, ನೀವು ಬೇಕಿದ್ರೆ ಹಾಕ್ಸ್ಕೊಬೋದು, ಬೇಡ ಅಂದ್ರೆ ಬೇಡ, ಹಾಗೆ ತಿನ್ಬೋದು. ಕೆಲವರು ಹಾಗೆ ತಿಂತಾರೆ, ಕೆಲವರು ತುಪ್ಪ ಹಾಕ್ಸ್ಕೊಂತಾರೆ. ರಸಂಗೂ ತುಪ್ಪ ಹಾಕ್ತಾರೆ. ರಿಯಲಿ ರಸಂ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅನ್ನ ರಸಂ ಮಾತ್ರ ಬಹಳ ಚೆನ್ನಾಗಿದೆ. ಡೋಂಟ್ ಮಿಸ್. ಸರ್ ಸ್ವಲ್ಪ ಹಾಕಿ ಸರ್, ಈಗಲೇ ಹೊಟ್ಟೆ ತುಂಬಿದೆ. ಸ್ವಲ್ಪ ಸರ್, ಹಾಂ, ಓಕೆ. ಬೇಡ ಸಾಕು. ನೋಡಿ ಮೊಸರನ್ನ ಬಂದಿದೆ ಲಾಸ್ಟಿಗೆ. ಅದಕ್ಕಿಂತ ಮುಂಚೆ ಗ್ರೇಪ್ ಜ್ಯೂಸು, ಪಾಯಸ ಇದೆ, ವಡೆ ಇದೆ, ಮೊಸರು ವಡೆ ಖಾಲಿ ಮಾಡ್ಬಿಡೋಣ. ಯಾಕಂದ್ರೆ ಯಾವ್ದು ಬಿಡೋದು ಬೇಡ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬೋದು. ಅದೇ ರೀತಿ ಪಾಯಸ, ಲಾಸ್ಟಿಗೆ ಮೊಸರನ್ನ ತಿಂದ್ರೆ ಸಮಾಧಾನ. ಫಸ್ಟಿಗೆ ಇದೆಲ್ಲ ಖಾಲಿ ಮಾಡ್ಬಿಡ್ತೀನಿ. ಹಾಗೆ ಕೋಸಂಬರಿ, ಇದು ಸ್ಪೆಷಲ್ ಮೀಲ್ಸ್ ಇದೆಯಾ, ಹೊಟ್ಟೆ ತುಂಬಾ ಸಂತೃಪ್ತಿಯಾಗಿ ನೀವು ಊಟ ಮಾಡ್ಬೋದು. ಆಯ್ತು. ಇನ್ನೊಂದು ಬಿಟ್ಬಿಟ್ಟಿದ್ದೀನಿ, ಮೊಸರು ವಡೆ ಚೆನ್ನಾಗಿದೆ. ಮೊಸರು ವಡೆ ಮತ್ತೆ ತಂಪು ಸಖತ್. ಏನ್ ಸರ್, ಬಾಳೆಹಣ್ಣು ಬಿಡೋಣ? ಎಷ್ಟು ಬೇಕೋ ಅಷ್ಟು ಊಟ ಮಾಡಿ, ಸಮಾಧಾನದೊಳಗೆ ತೃಪ್ತಿಯಾಗಿ ಊಟ ಮಾಡಿ. ಆದ್ರೆ ಏನನ್ನು ವೇಸ್ಟ್ ಮಾಡ್ಬೇಡಿ. ಲಾಸ್ಟಿಗೆ ಬಾಳೆಹಣ್ಣು ಬಿಡ ಬರುತ್ತೆ. ಸ್ಪೆಷಲ್ ಮೀಲ್ಸ್ ಮಾತ್ರ ಬಹಳ ಚೆನ್ನಾಗಿದೆ. ಬಂದು ಒಂದ್ಸಲಿ ಟ್ರೈ ಮಾಡಿ. ಉಡುಪಿ ಶ್ರೀಕೃಷ್ಣ ಭವನ್ ಹೋಟೆಲ್ 15-16 ವರ್ಷದಿಂದ ಹೋಟೆಲ್ ಇದೆ. ಬಹಳ ಚೆನ್ನಾಗಿ ನೆಟ್ಕೊಂಡ್ ಬರ್ತಿದೆ. ಸಾಕಷ್ಟು ಜನರು ಬರ್ತಾರೆ ಇಲ್ಲಿ. ಸಾಂಪ್ರದಾಯಿಕವಾದ ಬಾಳೆ ಎಲೆ ಊಟ ಇರುತ್ತೆ. ನಮ್ಮ ಯಾವ ಹಬ್ಬ ಹರಿದಿನಗಳಲ್ಲಿ ಊಟ ಮಾಡ್ತೀವೋ ಎಲ್ಲರ ಜೊತೆ ಕುತ್ಕೊಂಡು ಆ ರೀತಿಯಾದ ಒಂದು ನಾವು ಹಬ್ಬದ ಊಟವನ್ನು ನಾವು ಇಲ್ಲಿ ಮಾಡ್ಬೋದು. ಊಟ ಎಕ್ಸಲೆಂಟ್. ಇನ್ಫ್ಯಾಕ್ಟ್ ಎಲ್ಲ ಐಟಮ್ಸ್ ಸಕ್ಕದಾಗಿರುತ್ತೆ. ವಿ ಆರ್ ರೆಗ್ಯುಲರ್ ಹಿಯರ್, ತುಂಬಾ ರೆಗ್ಯುಲರ್ ಬರ್ತಾ ಇರ್ತೀವಿ.
ಮಸಾಲೆ ದೋಸೆ, ಬಾದಾಮ್ ಹಲ್ವಾ ಸೂಪರ್ ಆಗಿರುತ್ತೆ. ಅಂಡ್ ಸ್ಪೆಷಾಲಿಟಿ ಇಲ್ಲಿದು ಅಂದ್ರೆ ವಡೆ ಮಾಡಿ ಇಟ್ಟಿರಲ್ಲ, ವೆನ್ ಯು ಆರ್ಡರ್ ಅವಾಗ ಮಾಡಿ ಕೊಡ್ತಾರೆ. ಸೂಪರ್ ಆಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ಊಟ ಮಾತ್ರ ಮುಗ್ಸೋದಕ್ಕಾಗಲ್ಲ ಒಬ್ರು, ಅಷ್ಟು ಐಟಮ್ಸ್ ಇರುತ್ತೆ. ಫುಲ್ ಎಲ್ಲಾ ಐಟಮ್ಸ್ ಚೆನ್ನಾಗಿರುತ್ತೆ. ಹಬ್ಬದ ಊಟ ತರ ಇರುತ್ತೆ ಅಂತ ಹೇಳ್ಬಿಡಿ. ಸಕ್ಕ ಇರುತ್ತೆ, ಮನೇಲಿ ಹಬ್ಬದ ಊಟ ಮಾಡ್ದಂಗೆ ಇರುತ್ತೆ. ಬಹಳ ಇದೆ. ಇವತ್ತು ತಗೊಳ್ರಿ ಮೇಡಮ್. ಇವತ್ತು ವಿ ಟ್ರೈ ಚೋಲೆ ಭಟೂರೆ ಹೊಸದಾಗಿ, ಬಿಕಾಸ್ ನನ್ನ ಫ್ರೆಂಡ್ ನಾರ್ತ್ ಇಂಡಿಯಾ ಇಂದ ಬಂದಿರೋದು, ಸೊ ಅವ್ರನ್ನ ಕರ್ಕೊಂಡ್ ಬಂದಿದೆ ಅಂತ ಚೋಲೆ ಭಟೂರೆ ತಗೊಂಡ್ವಿ. ಸೂಪರ್ ಆಗಿತ್ತು, ಸಕ್ಕತ್ತಾಗಿ ಮಾಡ್ಸಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಇವತ್ತಿಂದ ಅಲ್ಲ 15 ವರ್ಷದಿಂದ ಬರ್ತಾ ಇದೀವಿ. ಇದು ಆಲ್ಟ್ರೇಷನ್ ಆಗಿ ಇವಾಗ ದೊಡ್ಡದಾಗಿದೆ. ಆಕ್ಚುಲಿ ಇದಕ್ಕೆ ಎಂಟ್ರೆನ್ಸ್ ಸ್ವಲ್ಪ ಚಿಕ್ಕದಾಗಿತ್ತು, ಬಟ್ ಊಟ ಮಾತ್ರ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಸ್ಪೆಷಲ್ ಏನು ಅಂದ್ರೆ ಸಾಗು ಮಸಾಲೆ ದೋಸೆ ಮತ್ತೆ ಹಬ್ಬದ ಊಟ ಸಿಗುತ್ತೆ. ಹಬ್ಬದ ಊಟದಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಏನು ಅಂತಂದ್ರೆ ಬೇರೆ ಕಡೆ ನೀವು ಮನೇಲೆಲ್ಲ ಹೇಗ್ ಮಾಡ್ತೀರಾ, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಜೊತೆಗೆ ಹೋಳಿಗೆನೂ ಸಿಗುತ್ತೆ. ಇದು ತುಂಬಾ, ಆಮೇಲೆ ಇವಾಗ ಜಸ್ಟ್ ಕಾಶಿ ಹಲ್ವಾ ತಗೊಂಡ್ವಿ. ಕಾಶಿ ಹಲ್ವಾನು ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಇದೊಂಥರ ಅಥೆಂಟಿಕ್ ಟೇಸ್ಟ್. ನಾವು 15 ವರ್ಷದಿಂದ ಬರ್ತಾ ಇದೀವಿ, ಒಂಚೂರು ಟೇಸ್ಟ್ ಚೇಂಜ್ ಆಗಿಲ್ಲ. ಈಗ ನೋಡಿ ಸಾಗು ಮಸಾಲೆ ದೋಸೆ ನೋಡಿದ್ವಿ, 15 ವರ್ಷದಿಂದ ಏನ್ ತಿಂತಾ ಇದ್ವಿ ಇವತ್ತಿಗೂ ಅದೇ ಟೇಸ್ಟ್, ಸೇಮ್ ಟೇಸ್ಟ್, ಏನು ಚೇಂಜಸ್ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್, ಉಡುಪಿ ಶ್ರೀಕೃಷ್ಣ ಭವನ್ ಹೋಟೆಲ್ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷ ಆಯ್ತು ಪ್ರಾರಂಭವಾಗಿ? ಇಲ್ಲಿ ಗಾಂಧಿ ಬಜಾರ್ ಅಲ್ಲಿ 2010 ಇದೆ, ಸುಮಾರು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಹೌದು. ಈ ಸ್ಪೆಷಲ್ ಮೀಲ್ಸ್ ಅನ್ನೋದು ಮಧ್ಯಾಹ್ನ ಹೊತ್ತು ಮಾಡ್ತಾ ಇದ್ದೀರಾ? ಅಂದ್ರೆ ಇದು ಮೊದ್ಲಿಂದ ಇದೆಯಾ ಸರ್? ಹಾ, ಫಸ್ಟ್ ಓಪನಿಂಗ್ ಇಂದ ಇದೆ. ಮಧ್ಯಾಹ್ನ 12ರಿಂದ 3:30 ತನಕ ಇರುತ್ತೆ ಪ್ರತಿದಿನ. ಮಧ್ಯಾಹ್ನ ಮಾತ್ರ ಅಷ್ಟೇ ಅಲ್ಲ? ಮಧ್ಯಾಹ್ನ ಮಾತ್ರ, ಸಂಜೆ ಇಲ್ಲ. 12ರಿಂದ 3:30. ಹೌದು. ಸರ್, ಎಷ್ಟು ಸರ್ ಇದು ಬೆಲೆ? 290. ಅನ್ಲಿಮಿಟೆಡ್ ಸರ್? ಅನ್ಲಿಮಿಟೆಡ್. ಇದರಲ್ಲಿ ಹೋಳಿಗೆ ಮತ್ತೆ ಜ್ಯೂಸ್ ಲಿಮಿಟ್ ಇರುತ್ತೆ, ಬೇರೆ ಎಲ್ಲ ಅನ್ಲಿಮಿಟೆಡ್. ಬೇರೆ ಎಲ್ಲ ಅನ್ಲಿಮಿಟೆಡ್ ಇರುತ್ತಾ? ಹೋಳಿಗೆ ಮತ್ತೆ ಜ್ಯೂಸ್ ಮಾತ್ರ? ಹೌದು ಸರ್. ಮತ್ತೆ ಬೇರೆ ಐಟಮ್ಸ್ ಎಲ್ಲ ಸಿಗುತ್ತೆ? ಅಲಕಾಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಾರ್ತ್ ಇಂಡಿಯನ್ ಇದೆ. ನಾರ್ತ್ ಇಂಡಿಯನ್ ಸಿಗುತ್ತಾ? ಮಧ್ಯಾಹ್ನ 12ರಿಂದ 4, ಮತ್ತೆ ಸಂಜೆ 7ರಿಂದ 10 ನಾರ್ತ್ ಇಂಡಿಯನ್ ಇರುತ್ತೆ. ನಾರ್ತ್ ಇಂಡಿಯನ್ 2 ಟೈಮ್ಸ್ ಇರುತ್ತಲ್ಲ? ಮಧ್ಯಾಹ್ನ ಟೈಮ್ಸ್ ಇರುತ್ತೆ. ಅದು ಹೇಗೆ ಸರ್ ನಾರ್ತ್ ಇಂಡಿಯನ್ ರೇಟ್? ಅಂದ್ರೆ ಊಟ ಅದೇ ನಾರ್ತ್ ಇಂಡಿಯನ್ ಊಟ ಇದೆ, 200 ರೂಪಾಯಿ ಇರುತ್ತೆ. ಆಲೂಕಟ್ಟೆನೂ ಇದೆ. ಅದು ನಾರ್ತ್ ಇಂಡಿಯನ್ ಏನ್ ಕೊಡ್ತೀರಾ ಸರ್? ಎಲ್ಲ ಅದರಲ್ಲಿ ಜ್ಯೂಸು, ಪಾಪಾಡು, ಆಮೇಲೆ 3 ತರ ಕರಿ, ರೋಟಿ, ಕುಲ್ಚಾ, ನಾನ್ ತಗೋಬಹುದು. ಆಮೇಲೆ ಪಲಾವ್ ಇರುತ್ತೆ, 1 ಕಪ್ ಮೊಸರನ್ನ, 1 ಸ್ವೀಟ್ ಬರುತ್ತೆ. ಅದೇ ರೀತಿ ಸಪರೇಟ್ ಅಲಾಕಾಟ್ ಐಟಮ್ಸ್ ಎಲ್ಲ ತಗೋಬಹುದು. ಸಿಗುತ್ತೆ. ಮತ್ತೆ ತಿಂಡಿ ಇರುತ್ತಾ ಸರ್? ತಿಂಡಿ ಇದೆ. ಬೆಳಿಗ್ಗೆ 8ಕ್ಕೆ ಓಪನ್ ಆಗುತ್ತೆ. 8ರಿಂದ ಮಧ್ಯಾಹ್ನ 12ವರೆಗೆ ದೋಸೆನೂ ಇದೆ. ಮತ್ತೆ ಮಧ್ಯಾಹ್ನ 2:30 ಶುರು ಆದ್ರೆ ರಾತ್ರಿ 8:30 ತನಕ ಸೌತ್ ಇಂಡಿಯನ್ ಸ್ನಾಕ್ಸ್ ಎಲ್ಲ ಸಂಜೆ ಸಿಗುತ್ತೆ. ಬೆಳಿಗ್ಗೆ ಹೋಟೆಲ್ ಬೆಳಿಗ್ಗೆಯಿಂದ ಪ್ರಾರಂಭವಾಗಿದ್ದು ರಾತ್ರಿ ತನಕ ಇರುತ್ತೆ. ಬೆಳಿಗ್ಗೆ 8ರಿಂದ ರಾತ್ರಿ 10 ತನಕ ಕಂಟಿನ್ಯೂ ಇರುತ್ತೆ. ಆಮೇಲೆ ಊಟ ಮಾತ್ರ ನಿಮಗೆ ಮಧ್ಯಾಹ್ನ ಮಾತ್ರ ಅಷ್ಟೇ ಇದೆ? 12ರಿಂದ 3:30. ಸೌತ್ ಇಂಡಿಯನ್ ಸ್ಪೆಷಲ್ ಮೀಲ್ಸ್ ಏನಿದೆಯಾ 12ರಿಂದ 3:30 ಮಾತ್ರ? ಇವಾಗ ನೀವು ಇದನ್ನ ಮನೆಗಳಿಗೆ ಏನಾದ್ರು ಪಾರ್ಸಲ್ ಎಲ್ಲ ಕೊಡೋ ಇದೆಯಾ ಸರ್? ಪಾರ್ಸಲ್ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಇರುತ್ತೆ. ಮತ್ತೆ ನೀವು 20 ಊಟದ ನಂತರ ಆದ್ರೆ ನಮ್ಮ ಹತ್ರ ಕ್ಯಾರಿಯರ್ ಇದೆ, ನಾವು ರೆಡಿ ಮಾಡ್ಕೊಡ್ತೀವಿ, ನೀವು ಬಂದು ತಗೊಂಡು ಹೋಗ್ಬೋದು. ಅಂದ್ರೆ 15-20 ಊಟದ ಮೇಲೆ ಕೊಡ್ತೀವಿ. ನೀವು ಕ್ಯಾರಿಯರ್ ನಿಮ್ದೇ ಕ್ಯಾರಿಯರ್ ರೆಡಿ ಮಾಡ್ತೀರಾ? ಅವರು ನಾವುಗಳೇ ಬಂದು ತಗೊಂಡು ಹೋಗ್ಬೇಕು? ನೀವು ಇಲ್ಲಿ ನೀವು ಕಳ್ಸಾ ಇಲ್ಲ, ನಾವು ಕಳ್ಸಲ್ಲ. 1-2 ಊಟ ಮಾಡ್ತಾ ಇದ್ರೆ ಅದು ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ತಗೋಬಹುದು. ಸರ್, ಉಡುಪಿ ಶ್ರೀಕೃಷ್ಣ ಭವನ್ ಬಾಳೆಪೇಟೆಯಲ್ಲಿ ಕೂಡ ಇದೆ. ಬಹಳ ಓಲ್ಡ್, ಅಂದ್ರೆ 19 ಯಾವಾಗ ಸರ್ ಪ್ರಾರಂಭ? 1926ರಿಂದ ಇದೆ. 1926ರಿಂದ? ಹೌದು. 99 ವರ್ಷ ಆಯ್ತು. ಈಗ 100ನೇ ವರ್ಷ ಬರ್ತಾ ಇದೆ ಮುಂದಿನ ವರ್ಷ. ಹೌದಾ? ಇದು ಪ್ರಾರಂಭವಾಗಿ 2010ರಿಂದ ಇದೆ, 15 ವರ್ಷ ಆಯ್ತು. ಇದು ಅಡ್ರೆಸ್ ಹೇಳ್ಬಿಡಿ ಸರ್. ಮೇನ್ ಗಾಂಧಿ ಬಜಾರ್ ಅಲ್ಲಿ? ಗಾಂಧಿ ಬಜಾರ್ ಅಲ್ಲಿ ವೆಂಕಟೇಶ್ವರ ಸ್ವೀಟ್ಸ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಗಾಂಧಿ ಬಜಾರ್ ಮೇನ್ ರೋಡ್ ಬಸವನಗುಡಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಹೌದಾ ಸರ್? ಮತ್ತೆ ಇಲ್ಲಿ ನಿಮ್ಮ ಬೇರೆ ಐಟಮ್ಸ್ ಏನ್ ಸಿಗುತ್ತೆ ಸರ್? ಬೇರೆ ಅಂದ್ರೆ ನೋಡಿ, ಇಲ್ಲಿ ನಮ್ದು ಈ ಪುಡಿಗಳೆಲ್ಲ ಸಿಗುತ್ತೆ. ಇದೆಲ್ಲ ಸಿಗುತ್ತೆ ನೋಡಿ, ಪುಡಿಗಳೆಲ್ಲ. ಕಷಾಯ ಇದು ಸಿಗುತ್ತೆ, ಕಷಾಯ ಪುಡಿ, ರಸಂ ಪುಡಿ, ಆಮೇಲೆ ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಸಿಗುತ್ತೆ. ಎಲ್ಲ ಇಟ್ಟಿದ್ರಲ್ಲ? ಹೌದು. ನಮಸ್ಕಾರ. ಇದು ನಂದು ಫಸ್ಟ್ ಟೈಮ್ ವಿಸಿಟ್. ಇದು ಫಸ್ಟ್ ಟೈಮ್ ಬಂದಿರೋದು ಸರ್? ಫಸ್ಟ್ ಟೈಮ್ ಬಂದಿರೋದು. ಬಟ್ ಕೆಲವು ಫುಡ್ ಚಾನೆಲ್ಸ್ ಅಲ್ಲೆಲ್ಲ ನೋಡಿದೀನಿ, ರಿವ್ಯೂ ನೋಡಿದೀನಿ. ಆ ರಿವ್ಯೂ ನೋಡಿ ನಮ್ಮ ಇವರು ಕೃಪಾಲಮ್ಮನ ಫುಡ್ ಲವರ್ಸ್ ಚಾನೆಲ್ ಅಲ್ಲಿ ನೋಡಿ ಸೊ ಟ್ರೈ ಮಾಡೋಣ ಅಂತ ಬಂದಿರೋದು. ನೋಡೋದಕ್ಕೆ ಎಲ್ಲ ಸ್ವಲ್ಪ ಫೈನ್ ಇವತ್ತು ಸ್ಟಾರ್ಟ್ ಮಾಡಿದೀವಿ. ಸ್ವೀಟ್ ಚೆನ್ನಾಗಿದೆ, ಬಾಳೆಕಾಯಿ ಬಜ್ಜಿ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇಟ್ಸ್ ಎ ಗುಡ್ ಮೀಲ್ ಅಂತ ಅನ್ಕೊಂಡೆ. ಒಳ್ಳೆ ಹಬ್ಬದ ತರ ಇದೆ. ಹೌದೌದು, ಡೆಫಿನೆಟ್ಲಿ. ಇವಾಗ ಮನೆಗಳಲ್ಲಿ ಇದೆಲ್ಲ ಮಿಸ್ ಆಗ್ತಾ ಇದೆ. ಸೊ ಪ್ರಾಬ್ಲಿ ಅದು ದಟ್ ವಿಲ್ ಕವರ್.
ಊಟ ಅಂತೂ ಅದ್ಭುತವಾಗಿದೆ. ನಮ್ಗೆ ಯೂಶಲಿ ಎಲ್ಲಾರು ಮದುವೆ ಮನೆ ಊಟ ಏನಾದ್ರು ಮಿಸ್ ಮಾಡ್ಕೊಂತೀವಿ ಅನ್ಸುತ್ತು ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಬರ್ತಾನೆ ಇರ್ತೀವಿ. ನಾವು ಇಲ್ಲಿಯವರೇ ಲೋಕಲ್ ರೆಗ್ಯುಲರ್ ಇಲ್ಲಿಗೆ. ನಾವು ಮನೆಗಿಂತ ಜಾಸ್ತಿ ಇಲ್ಲಿ ಊಟ ಪ್ರಿಫರ್ ಮಾಡ್ತೀವಿ. ಸಾಂಪ್ರದಾಯಿಕವಾಗಿ ನಾವು ಒಬ್ಬಟ್ಟಿನ ಊಟ ತಿನ್ನೋದಕ್ಕೆ ಭಾರಿ ಖುಷಿ ಆಗುತ್ತೆ. ಖುಷಿ ಆಗ್ತಿದೆ. ಅಂಡ್ ಬರೀ ನಾವೊಬ್ರೆ ಅಂತಲ್ಲ, ನಾವು ನಮ್ಮ ಆಫೀಸ್ ನಲ್ಲಿ ಯಾರು ಹೊರಗಡೆ ರಾಜ್ಯದವರು ಅಥವಾ ಬೇರೆ ಯಾರು ಬರ್ತಾರೆ ಅಂತಂದ್ರೆ ಅವರಿಗೆ ನಮ್ಮ ದಕ್ಷಿಣ ಕರ್ನಾಟಕದ ಊಟ ಏನಾದ್ರು ತಿನ್ಸ್ಬೇಕು, ಅವರಿಗೆ ರುಚಿ ತೋರಿಸ್ಬೇಕಂತಾನೆ ನಾವ್ ಇಲ್ಲಿ ಕರ್ಕೊಂಡ್ ಬರ್ತೀವಿ. ಎರಡು ಕೌಂಟರ್ ಇದೆ, ಅಂದ್ರೆ ಈ ಕಡೆನೂ ಇದೆ ಮತ್ತೆ ಈ ಕಡೆ ಇಲ್ಲಿ ಏನೋ ಸ್ಪೆಷಲ್ ಮೀಲ್ಸ್ ಅಂತ ಸಪರೇಟ್ ಇದೆ. ಹೇಗೆ ಸರ್ ಇದು? ಈ ಕಡೆ ಸ್ಪೆಷಲ್ ಮೀಲ್ಸ್ ಎಲ್ಲ ಈ ಕಡೆ ಕೊಡ್ತದೆ. ಇಲ್ಲಿ ಕೊಡ್ತೀರಲ್ವಾ? ಹೌದು, ಸರಿ ಸರ್. ಸ್ಪೆಷಲ್ ಮೀಲ್ಸ್. ನೀವು ಈ ಕಡೆ ಬಂದ್ರೆ ಇಲ್ಲಿ ಪ್ಲೇಟ್ ಮೀಲ್ಸ್, ನಾರ್ತ್ ಇಂಡಿಯನ್ ತಿಂಡಿಗಳೆಲ್ಲ ಈ ಕಡೆ ಸರ್. ಹೌದಾ? ನಾರ್ತ್ ಇಂಡಿಯನ್ ಇಲ್ಲೇ ಸಿಗುತ್ತಾ? ಇಲ್ಲೇ ಸ್ಪೆಷಲ್ ಮೀಲ್ಸ್ ಮಾತ್ರ ಮಧ್ಯಾಹ್ನ ಹೊತ್ತು ನೀವು ಸಪರೇಟ್ ಕೌಂಟರ್ ಅಲ್ಲಿ ಸ್ಪೆಷಲ್ ಮೀಲ್ಸ್ ಇರುತ್ತೆ. ಹೌದು. Fantastic food, very good ambience, very hygienic. At any point of time I can recommend to the people. First time I am coming here, damn impressed. Tasty, and it is the kind of food we are looking forward to. Lovely South Indian, good vegetarian food. Best festival meals, like a festival meals. Yes. It is like as if you come for a marriage party, you know. Fantastic. This is what. Please keep it up. That is important. ಬಂದ್ರೆ ನೋಡಿದ್ರಲ್ಲ, ಉಡುಪಿ ಶ್ರೀಕೃಷ್ಣ ಭವನ್ ಹೋಟೆಲ್ ಬಹಳ ಫೇಮಸ್ ಇದೆ ಹೋಟೆಲ್. ಅಂದ್ರೆ ಬಹಳ 15 ವರ್ಷದಿಂದ ಹೋಟೆಲ್ ಇದೆ. ಬಹಳಷ್ಟು ಜನ ಇಲ್ಲಿ ಹುಡ್ಕೊಂಡು ಬಂದು ಊಟ ಮಾಡ್ತಾರೆ. ಅದು ಏನಪ್ಪಾ ಅಂತಂದ್ರೆ ಸ್ಪೆಷಲ್ ಮೀಲ್ಸ್ ಇದೆಯಲ್ಲ, ಅದು ಇಲ್ಲಿ ಬಹಳ ಫೇಮಸ್. ಅದ್ರ ಜೊತೆಗೆ ದೋಸೆ ಕೂಡ ಅಷ್ಟೇ, ದೋಸೆನೂ ಅಷ್ಟೇ. ಬಹಳಷ್ಟು ಜನ ಇಲ್ಲಿ ದೋಸೆ ತಿನ್ನೋದಕ್ಕೋಸ್ಕರನೇ ಬರ್ತಾರೆ, ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ. ನಾನು ಟೈಮಿಂಗ್ಸ್ ಹೇಳಿದ್ದೀನಿ. ನಾರ್ತ್ ಇಂಡಿಯನ್ ಮೀಲ್ಸ್ ಇರುತ್ತೆ, ಸೌತ್ ಇಂಡಿಯನ್ ಮೀಲ್ಸ್ ಇರುತ್ತೆ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ.